ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತ ಬೆಳ್ಳಿಯದ್ದೇ ಫುಲ್ ಹವಾ ಜೋರಾಗಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಈಗ ಚಿನ್ನವನ್ನ ಖರೀದಿ ಮಾಡಬಹುದೇನೋ, ಆದರೆ ಈ ಒಂದು ಬೆಳ್ಳಿಯನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತ ಬೆಳ್ಳಿಯದೇ ಫುಲ್ ಹವಾ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಮಧ್ಯಮ ವರ್ಗದ ಕೈಗೆ ಸಿಗದಷ್ಟು ಸಿಲ್ವರ್ ರೇಟ್ ಜಂಪ್ ಆಗ್ತಾ ಇದೆ. ಮಧ್ಯಮ ವರ್ಗದಿಂದ ದೂರ ಆಗ್ತಾ ಇದೆ. ನೆನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 20,000 ರೂಪಾಯಿ ಏರಿಕೆ. 1 ಕೆಜಿ ಬೆಳ್ಳಿ ಬೆಲೆ ದಾಖಲೆಯ 3.20 ಲಕ್ಷ ರೂಪಾಯಿ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನಿಂದ ಬೆಳ್ಳಿ ಚಿನ್ನ ಬೆಲೆ ಜಂಪ್ ಆಗ್ತಾ ಇದೆ. ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಏರಿಕೆ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಹೆಚ್ಚಳ ಆಗಿದೆ. ಕೈಗಾರಿಕಾ ವಲಯದಿಂದ ಬೆಳ್ಳಿಗೆ ಭಾರೀ ಬೇಡಿಕೆ ವ್ಯಕ್ತ ಆಗಿದೆ. ಅಮೆರಿಕ ಮತ್ತು ಹಲವು ರಾಷ್ಟ್ರಗಳ ಮಧ್ಯೆ ತೆರಿಗೆ ಸಮರ ನಡೀತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಸುರಕ್ಷಿತ ಹೂಡಿಕೆ ಎನ್ನುವ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತ ಬೆಳ್ಳಿಯದ್ದೇ ಫುಲ್ ಹವಾ ಇದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಗೆ ಡಿಮ್ಯಾಂಡೋ ಡಿಮ್ಯಾಂಡು. ಮಧ್ಯಮ ವರ್ಗದ ಜನರ ಕೈಗೆ ಸಿಗದಷ್ಟು ಸಿಲ್ವರ್ ರೇಟ್ ಜಂಪ್ ಆಗ್ತಾ ಇದೆ. ನೆನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 20,000 ರೂಪಾಯಿ ಜಾಸ್ತಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ದಾಖಲೆಯ 3,20,000 ರೂಪಾಯಿಗೆ ತಲುಪಿದೆ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನಿಂದ ಬೆಳ್ಳಿ ಚಿನ್ನ ಎರಡೂ ಕೂಡ ಬೆಲೆಯಲ್ಲಿ ಜಂಪ್ ಆಗ್ತಾ ಇದೆ. ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದ ಬೆಲೆಯಲ್ಲೂ ಕೂಡ 2,000 ರೂಪಾಯಿ ಏರಿಕೆ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಹೆಚ್ಚಳ ಆಗಿದೆ. ಅಟ್ಲೀಸ್ಟ್ ಬೆಳ್ಳಿ ಖರೀದಿ ಮಾಡೋಣ ಅಂದ್ರೂ ಕೂಡ ಈಗ ಬೆಳ್ಳಿ ಕೂಡ ನಾಗಾಲೋಟ ಮುಂದುವರೆದಿದೆ. ಬಹಳ ಸ್ಪೀಡಾಗಿ ಚಿನ್ನ ಬೆಳ್ಳಿ ನಾ ಮುಂದು ತಾ ಮುಂದು ಅಂತ ಒಳ್ಳೆ ರೇಸ್ಗೆ ಹೋಗೋ ರೀತಿಯಲ್ಲಿ ಬೆಲೆ ಹೆಚ್ಚಾಗ್ತಾ ಇದೆ. ಮಧ್ಯಮ ವರ್ಗದವರ ಕೈ ಸುಡ್ತಾ ಇದೆ. ಈಗ ಏನಾದ್ರು ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಮಧ್ಯಮ ವರ್ಗದವರು ಬಹಳ ಯೋಚನೆಯನ್ನು ಮಾಡಬೇಕು. ಯಾಕೆಂತಂದರೆ ದಿನದಿಂದ ದಿನಕ್ಕೆ ಈ ಒಂದು ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ ಈಗ ಬಂದಿದೆ. ಯಾಕಪ್ಪ ಇಷ್ಟೊಂದು ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತಂದರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ನಿರ್ಮಾಣ ಆಗಿದೆ. ಈ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಚಿನ್ನ ಬೆಳ್ಳಿಯಲ್ಲಿ ಸ್ವಲ್ಪ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಈ ಒಂದು ಚಿನ್ನಕ್ಕೆ ಭಾರಿ ಬೇಡಿಕೆ ಇದೆ. ಈಗ ಬೇಡಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಪೂರೈಕೆ ಕೂಡ ಅಷ್ಟೇ ಪ್ರಮಾಣದಲ್ಲಿರಬೇಕಾಗುತ್ತೆ. ಬೇಡಿಕೆಗಿಂತ ಪೂರೈಕೆ ಜಾಸ್ತಿ ಇದ್ದರೆ ಆ ಒಂದು ವಸ್ತು ಆಗಿರಬಹುದು ಅಥವಾ ಚಿನ್ನ ಬೆಳ್ಳಿ ಯಾವುದೇ ಆಗಿರಬಹುದು ಸ್ವಲ್ಪ ನಾರ್ಮಲ್ ರೇಟ್ ಇರುತ್ತೆ. ಒಂದು ವೇಳೆ ಬೇಡಿಕೆಯೇ ಹೆಚ್ಚಾಗಿದ್ದು ಪೂರೈಕೆ ಬಹಳ ಕಡಿಮೆ ಇತ್ತು ಅಂತಂದರೆ ಅದರ ಡಿಮ್ಯಾಂಡ್ ಕೂಡ ಹೆಚ್ಚಾಗಿರೋದ್ರಿಂದ ಬೆಲೆಯಲ್ಲೂ ಕೂಡ ಏರಿಕೆ ಆಗುತ್ತೆ. ಸದ್ಯಕ್ಕೆ ಆರ್ಥಿಕ ಬಿಕ್ಕಟ್ಟುಗಳಾಗಿರೋದ್ರಿಂದ ಕೆಲವೊಂದಿಷ್ಟು ದೇಶಗಳಲ್ಲಿ ಡಾಲರ್ ರೂಪದಲ್ಲಿ ಈಗ ಚಿನ್ನ ಬೆಳ್ಳಿಗಳನ್ನು ಸೇವ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ದೇಶದಲ್ಲಿ. ಹಾಗಾಗಿ ಈಗ ಚಿನ್ನ ಬೆಳ್ಳಿಯನ್ನು ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನಿಂದಲೇ ಈ ಒಂದು ಬೆಳ್ಳಿ ಚಿನ್ನ ಎಲ್ಲ ಕೂಡ ಬೆಲೆಯಲ್ಲಿ ಜಂಪ್ ಆಗ್ತಾ ಇದೆ. ಸದ್ಯಕ್ಕೆ ನಾವೇನಾದ್ರು ಒಂದು ಚಿನ್ನ ಬೆಳ್ಳಿ ತಗೊಳ್ಬೇಕಂತಂದ್ರೆ ಯೋಚನೆ ಮಾಡಬೇಕು. ಇಷ್ಟೆಲ್ಲ ದುಡ್ಡು ಕೊಟ್ಟು ಹೆಂಗಪ್ಪ ಪರ್ಚೇಸ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಏನಾದ್ರು 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಇವತ್ತು ಹೆಚ್ಚಳ ಆಗಿದೆ ಅಂತಂದರೆ ದಿನದಿಂದ ದಿನಕ್ಕೆ ಮತ್ತೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಆಗ ಮಧ್ಯಮ ವರ್ಗದವರ ಕೈ ಸುಡೋದಂತೂ ಗ್ಯಾರಂಟಿ.